ನಮಸ್ಕಾರ ಹರೇ ಕಲಾ, ಕೃಷ್ಣ. ಹರೇ ಕೃಷ್ಣ. ಓಕೆ ಕಲಾ, ಇವಾಗ ನಾವು ಚಾಪ್ಟರ್ 8 ಅಲ್ಲಿ ಥರ್ಡ್ ಅಂದ್ರೆ DEAD ಸಿನೋನಿಮ್ ಅದರಲ್ಲಿ ಡಿ ಆಯ್ತು. ಇಲ್ಲಿ ಅರ್ಜುನ ಡೌಟ್ಸ್ ಎಲ್ಲ ಕೇಳ್ತಾರೆ. ಅದಕ್ಕೆ ಆ ಇವು ಕೃಷ್ಣ ಉತ್ತರ ಎಲ್ಲ ಕೊಡ್ತಾರೆ. ಅದಾದ್ಮೇಲೆ ಇ ಇ ಅಂದ್ರೆ ಎಂಡ್ ಆಫ್ ಲೈಫ್. ನಾವು ಸಾಯುವಾಗ ಅಂದ್ರೆ ಈ ಲೋಕ ಬಿಟ್ಟು ಹೋಗುವಾಗ ನಾವು ಏನನ್ನ ನೆನಪು ಮಾಡ್ಕೊಂತೀವಿ ಅಥವಾ ನಮ್ಮ ಥಾಟ್ಸ್ ಅಲ್ಲಿ ಏನಿರುತ್ತೋ ಅದೇ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಅಂತ. ಹಾಗಾಗಿ ಯಾರು ಕೃಷ್ಣನಲ್ಲಿ ಅಥವಾ ದೇವರಲ್ಲಿ ಲೀನರಾಗಿರ್ತಾರೋ ಅಥವಾ ಅವ್ರ ಬಗ್ಗೆ ಯಾರು ಜಪ ಮಾಡ್ತಾ ಇರ್ತಾರೆ ಅಥವಾ ಯೋಚನೆ ಮಾಡ್ತಾ ಇರ್ತಾರೆ, ಅವರ ಕಾನ್ಸಂಟ್ರೇಟ್ ಕಡೆ ಇದ್ದಾಗ ಅವರು ಮುಕ್ತಿಯನ್ನು ಪಡುತ್ತಾರೆ ಅಂತ ಹೇಳಿದ್ವಿ. ಓಕೆ, ಇವಾಗ ಎ ಎ ಎ ಅಂದ್ರೆ ಅಟೈನಿಂಗ್ ದ ಸುಪ್ರೀಂ ಅಲ್ವಾ. ಅಂದ್ರೆ ಕೃಷ್ಣ ಒಂದು ಫಾರ್ಮುಲಾದಲ್ಲಿ ಹೇಳ್ಕೊಟ್ಬಿಟ್ರು, ಅದನ್ನೇ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ಏನಂತ ಹೇಳಿದ್ರು, ಎಂಡ್ ಆಫ್ ದ ಮೊಮೆಂಟ್, ಎಂಡ್ ಆಫ್ ದ ಲೈಫ್ ಅಲ್ಲಿ, ಆ ಮೊಮೆಂಟ್ ಅಲ್ಲಿ ನನ್ನ ಬಗ್ಗೆ ಚಿಂತನೆ, ನನ್ನ ಬಗ್ಗೆ ಮೆಡಿಟೇಷನ್ ಅಂಥವ್ರು ಮಾಡಿದ್ರು ನನ್ನ ಹತ್ರ ಬಂದು ಸೇರ್ತಾರೆ. ಯಾವ ತರ ಮೆಡಿಟೇಷನ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದು ಒಂದು ಬ್ಯೂಟಿಫುಲ್ ಶ್ಲೋಕ, ಶ್ಲೋಕ ನಂಬರ್ 9 ಅಲ್ಲಿ. ಜಸ್ಟ್ ಹೇಳ್ತೀನಿ, ಆ ಶ್ಲೋಕ ಹೇಳಿ ಆಮೇಲೆ ಅದರ ಅರ್ಥ ಹೇಳ್ತೀನಿ. ಕವಿಂ ಪುರಾಣಂ ಅನುಶಾಸಿತಾರಂ ಅನೋರ್ ಅನೀಯಾಂಶಂ ಅನುಸ್ಮರೇದ್ಯ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯ ವರ್ಣಂ ತಮಸಃ ಪರಸ್ತಾತ್. ಅಂದ್ರೆ ಹೇಗೆ ಆಲೋಚನೆ ಮಾಡ್ಬೇಕಂದ್ರೆ, ಕೃಷ್ಣ ಬಂದು ಇಸ್ ಓಲ್ಡೆಸ್ಟ್, ಅಂದ್ರೆ ಭಗವಂತ ತಾನು ತಾನೇ ಓಲ್ಡೆಸ್ಟ್ ಪರ್ಸನ್, ಅವನೇ ಕಂಟ್ರೋಲರ್, ಅವನಿಗೆ ಎಲ್ಲಾನೂ ಗೊತ್ತು. ಕವಿಂ, ಹಿ ನೋಸ್ ಎವ್ರಿಥಿಂಗ್. ಆಮೇಲೆ ಅನೋರ್ ಅಂದ್ರೆ ಈ ಸ್ಮಾಲರ್ ದನ್ ದ ಸ್ಮಾಲೆಸ್ಟ್. ಅನೋರ್ ಅನಿಯಾನ್ ಅಂದ್ರೆ ಹಿ ಸ್ಮಾಲೆಸ್ಟ್ ದನ್ ದ ಸ್ಮಾಲೆಸ್ಟ್. ಆಮೇಲೆ ಎಲ್ಲರನ್ನ ಮೇಂಟೈನ್ ಮಾಡೋರು. ಆಮೇಲೆ ನಮ್ಮ ನಮ್ಮ ಕಾನ್ಸೆಪ್ಷನ್ಗೆ ಬರದೆ ಸಿಗದೆ ಇರೋ ಅಂತ ಪರ್ಸನ್ ಅವರು. ಇನ್ಕನ್ಸೀವಬಲ್, ನಮ್ಮ ಕೈಲಿ ಅವ್ರನ್ನ ಪೂರ್ತಿ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಒಂದು ಪರ್ಸನ್, ಹೂಸ್ ಆಲ್ವೇಸ್ ಅ ಪರ್ಸನ್, ಅಚಿಂತ್ಯ ರೂಪಂ. ಆಮೇಲೆ ಆದಿತ್ಯ ವರ್ಣಂ ಅಂದ್ರೆ ಅಷ್ಟು ಏನು ಶೈನಿಂಗ್ ಅಂದ್ರೆ ಲೂಮಿನಸ್ ಪರ್ಸನಾಲಿಟಿ, ಸಂತರ ಒಂದು ಪರ್ಸನಾಲಿಟಿ. ಆಮೇಲೆ ಈ ಒಂದು ಭೌತಿಕ ಜಗತ್ತಿಗೆ ಮೀರಿದವರು ಅಂತ. ಹೀಗೆಲ್ಲ ಆಲೋಚನೆ ಚಿಂತನೆ ಮಾಡಬೇಕು. ಇದನ್ನ ಅರ್ಥ ಈ ತರ ಒಂದು ಚಿಂತನೆ ಮಾಡ್ಕೋಬೇಕು ಆ ಟೈಮಲ್ಲಿ. ಆ ತರ ಒಂದು ಚಿಂತನೆ ಮಾಡಿದವರು ಬೆಸ್ಟ್ ಎಕ್ಸಾಂಪಲ್ ಭೀಷ್ಮ. ಎಲ್ಲರಿಗೂ ಗೊತ್ತು, ಭೀಷ್ಮ ಸಾಯೋವಾಗ ಆ ಇದು ಏನು ಹೇಳ್ತೀವಿ, ಶರ ಪಂಜರನ ಏನು ಅಲ್ವಾ, ಬೆಡ್ ಆಫ್ ಆರೋಸ್ ಅಲ್ಲಿ ಮಲಗಿರ್ತಾರೆ. ಆ ಟೈಮಲ್ಲಿ ಯುಧಿಷ್ಠಿರನಿಗೆ ಹೇಗೆ ರಾಜ್ಯಭಾರ ಮಾಡಬೇಕು ಅದೆಲ್ಲ ಉಪದೇಶ ಎಲ್ಲ ಮಾಡ್ತಾರೆ. ಮಾಡಿದ ಮೇಲೆ ಅದನ್ನಲ್ಲೂ ಮಾಡಾಯ್ತು. ಅದನ್ನ ಎಲ್ಲ ಜ್ಞಾನವನ್ನು ಕೊಟ್ಟಿದ ಮೇಲೆ ಅವರು ವಿಷ್ಣು ಸಹಸ್ರನಾಮ ಅಂತ ಎಲ್ಲ ಸಹಸ್ರನಾಮಗಳನ್ನ ಇದು ಮಾಡ್ತಾರೆ. ಅದು ವಿಷ್ಣು ಸಹಸ್ರನಾಮ ಆ ಟೈಮೆಲ್ಲ ಬಂದಿತ್ತು, ಭೀಷ್ಮನಿಂದನೇ ಬಂದಿತ್ತು. ಆಮೇಲೆ ಅದನ್ನ ಎಲ್ಲಿ ಹೇಳ್ತಾರೆ, ಯಾರನ್ನ ನೋಡಿ ಹೇಳ್ತಾ ಇರ್ತಾರೆ ಅಂದ್ರೆ, ಕೃಷ್ಣ ಅಲ್ಲಿ ನಿಂತಿರ್ತಾರೆ. ಅವ್ರನ್ನ ನೋಡಿ ಅವರ ವರ್ಣನೆ ಮಾಡೋದೇ ವಿಷ್ಣು ಸಹಸ್ರನಾಮಾಗಿ ಬರೋದು ಆಕ್ಚುಲಿ. ಓಕೆ, ಸೊ ಅವರು ವಿಷ್ಣು ಸಹಸ್ರನಾಮದಲ್ಲಿ ಅಷ್ಟು ಹೆಸರುಗಳನ್ನ ಹೇಳುವಾಗ ಪ್ರತಿಯೊಂದು ಹೆಸರಿಗೂ ಒಂದೊಂದು ಮೀನಿಂಗ್ ಇರುತ್ತಲ್ವಾ. ಅಂದ್ರೆ ಅಚಿಂತ್ಯ ರೂಪ, ಎಲ್ಲದನ್ನು ಕಂಟ್ರೋಲ್ ಮಾಡೋನು, ಮೇಂಟೈನ್ ಮಾಡೋರು, ಈ ತರ ಆ ತರ ಅಂತೆಲ್ಲ ಬರುತ್ತಲ್ಲ. ಅಂದ್ರೆ ಏನು, ಆ ಕ್ಷಣದಲ್ಲಿ ಭೀಷ್ಮ ಭಗವಂತನ ಬಗ್ಗೆ ಅದನ್ನೆಲ್ಲ ಆ ವರ್ಣನೆಗಳು, ಆ ಗುಣಗಳು ಎಲ್ಲವನ್ನೂ ಆಲೋಚನೆ ಮಾಡ್ತಾ ಇದ್ದಾರೆ. ಆ ಕ್ಷಣದಲ್ಲಿ ಸಾಯ್ತಾರೆ. ಆವಾಗ ಅವ್ರಿಗೆ ಮೋಕ್ಷ ಕನ್ಫರ್ಮ್ ಸಿಗತ್ತೆ. ಅಂದ್ರೆ ಆ ಥರ ನಾವು ಇರಬೇಕು. ಅಂದ್ರೆ ಆ ಥರ ಅಟ್ಲೀಸ್ಟ್ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಅಂತ ಎಲ್ಲ ಪರಮಾತ್ಮನ ಗುಣಗಳನ್ನ, ಮಹಿಮೆಯನ್ನ ನೆನೆಸ್ಕೊಂಡು ಸಾಯ್ಬೇಕು ಅನ್ನೋದನ್ನ. ಓಕೆ, ಇದನ್ನ ಹೀಗೆ ಮೆಡಿಟೇಟ್ ಮಾಡಬೇಕು. ದಿಸ್ ಇಸ್ ಹೌ, ಹೀಗೇನೆ ಅಟೈನ್ ಮಾಡ್ಕೊಳ್ಳೋದು ನಾವು ಭಗವಂತನನ್ನ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮೆಲ್ಲರಿಗೂ ನಾವೆಲ್ಲ ಸ್ಪಿರಿಚುವಲ್ ಬೀಯಿಂಗ್ಸ್, ಅಂದ್ರೆ ಆಧ್ಯಾತ್ಮ, ನಾವೆಲ್ಲ ಆತ್ಮ ಅಲ್ವಾ. ನಮಗೆ ಈ ಒಂದು ಭೌತಿಕ ಜಗತ್ತಲ್ಲಿ ನಮ್ಮನ್ನ ಹಾಕಿರೋದು ಆಕ್ಚುಲಿ ಹೇಗೆ ಅಂದ್ರೆ, ಒಂದು ಮೀನನ್ನ ನೆಲದ ಮೇಲೆ ಹಾಕದಂಗೆ ಸಿಚುವೇಶನ್. ಅದಕ್ಕೆ ನಾವು ಕಷ್ಟ ಪಡ್ತಾ ಇರ್ತೀವಿ, ಆಯ್ತಾ. ಅದಕ್ಕೆ ಅಲ್ಲಲ್ಲಿ ಸ್ವಲ್ಪ ಆ ಮೀನಿಗೆ ನೆಲದ ಮೇಲೆ ಹಾಕಾಯ್ತು, ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ನೀರು ಕೊಟ್ರೆ ಹೆಂಗಿರುತ್ತೆ, ಬದುಕೊಳತ್ತಲ್ವಾ. ಆ ಥರ ನಮಗೆ ಸಿಗೋ ಸಂತೋಷಗಳೆಲ್ಲ ಆ ಥರ ಇವಾಗ ಇಲ್ಲಿ. ಬಟ್ ಆಕ್ಚುಲಿ ನಾವೆಲ್ಲ ಸ್ಪಿರಿಚುವಲ್ ಬೀಯಿಂಗ್ಸ್. ನಮಗೆ ಇಲ್ಲಿ ಆಕ್ಚುಲಿ ಪೂರ್ತಿ ಸಂತೋಷ ಸಿಗೋದಿಲ್ಲ.
ಆಮೇಲೆ ಈ ಜಗತ್ತು ಅನ್ನೋದು ಇಟ್ಸ್ ಆಲ್ವೇಸ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್, ಯಾವಾಗ್ಲೂ ಚೇಂಜ್ ಆಗ್ತಾನೆ ಇರುತ್ತೆ. ಇದನ್ನ ದುಃಖಾಲಯಂ ಅಶಾಶ್ವತಂ ಅಂತ ಕೃಷ್ಣ ಇಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದ್ರೆ ಈ ಜಗತ್ತು ದುಃಖಾಲಯ, ದುಃಖಗಳ ಆಲಯ, ಬರೀ ದುಃಖನೇ ಇರೋದು. ಅಶಾಶ್ವತಂ, ಶಾಶ್ವತಾನೂ ಅಲ್ಲ ಇದು. ಅಂದ್ರೆ ಓಕೆ ಸರಿನಪ್ಪ, ಓಕೆ ಆಯ್ತು, ನಮ್ಮ ಸಿಚುವೇಶನ್ ಲೈಫಲ್ಲಿ ಇದು ಅಂತ ಅನ್ಕೊಳ್ಳೋಷ್ಟ್ರೊಳಗೆ ನಮ್ಮ ಲೈಫ್ ಚೇಂಜ್ ಆಗುತ್ತೆ, ಬೇರೆನೋ ಆಗುತ್ತೆ ನಮ್ಮ ಲೈಫ್, ಹೌದು. ಅಲ್ವಾ? ಓಕೆ, ನಾವು ಈ ಲೆವೆಲ್ಗೆ ಬಂದ್ವಿ, ಇದು ಮಾಡ್ಕೊಂಡ್ವಿ, ಓಕೆ ಅಂದ್ರೆ ಅಷ್ಟರೊಳಗೆ ಇನ್ನೇನೋ ಪ್ರಾಬ್ಲಮ್ ಬರುತ್ತೆ, ಇನ್ನೇನೋ ನಮ್ಮ ಲೈಫ್ ಚೇಂಜ್ ಆಗುತ್ತೆ. ಏನುವೆ ಶಾಶ್ವತನೇ ಇಲ್ಲ. ಶಾಶ್ವತ ಇಲ್ದಿರೋದ್ರಿಂದ ಶಾಶ್ವತವಾದ ಸಂತೋಷನೂ ಸುಖಾನೂ ನಮಗಿಲ್ಲ ಇಲ್ಲಿ. ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತದೆ. ಅದಕ್ಕೋಸ್ಕರನೇ ಈ ಯೋಗಿಗಳು, ಸಾಧಕರು ತುಂಬಾ ಏನೇನೋ ತಪಸ್ಸನ್ನ ಮಾಡಿ ಪರಮಾತ್ಮನನ್ನ ಪಡೆಯಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಅವರು ಈ ಲೋಕವನ್ನ, ಈ ಭೌತಿಕ ಲೋಕವನ್ನ ಅಶಾಶ್ವತವಾದದ್ದು, ದುಃಖಾಲಯ ಅಂತ ರೆಕಗ್ನೈಸ್ ಮಾಡಿರ್ತಾರೆ. ಅದಕ್ಕೋಸ್ಕರನೇ ಅಷ್ಟು ಕಷ್ಟಕರವಾದ ತಪಸ್ಸು, ಉಪವಾಸ, ಯಜ್ಞ, ಮೆಡಿಟೇಷನ್ ಅದೆಲ್ಲ ಮಾಡೋದು ಏನಕ್ಕೆ ಅಂದ್ರೆ ಸಾಕಾಯ್ತು, ಇಲ್ಲಿ ಚೆನ್ನಾಗಿಲ್ಲ, ನಮ್ಗೆ ಗೊತ್ತು ಪರಮಾತ್ಮನ ಸೇರ್ಬೇಕು, ಅದಕ್ಕೆ ಈ ದಾರಿ ಏನು ಅಂತ ಕಷ್ಟಪಟ್ಟು ಪಟ್ಟು ಹೋಗ್ಬಿಡೋಣ ಅಂತ ಹೇಳಿ ಪಡ್ತಾರೆ ಅಲ್ಲ. ಅದನ್ನ ಅದನ್ನ ಈ ಜಾಗದಲ್ಲಿ ಹೇಳ್ತಾರೆ. ಮತ್ತೆ ಹೇಗೆ ಅಟೇನಿಂಗ್ ದ ಸುಪ್ರೀಂ, ಹೇಗೆ ಈ ಯೋಗಿಗಳು ಹೇಗೆ ಮಾಡ್ತಾರೆ ಅಂದ್ರೆ ಅಂದ್ರೆ ಆ ಆ ಸಾಯೋ ಟೈಮಲ್ಲಿ ಏನ್ ಮಾಡ್ಬೇಕು, ಅವರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಒಂದು ಏನಿದೆಯೋ ಬ್ರೆತ್, ಲೈಫ್ ಏರ್ ಏನಿದೆಯೋ ಅದನ್ನ ಐಬ್ರೋಸ್ಗಳ ಮಧ್ಯೆ ನಿಲ್ಸ್ಕೊಳ್ತಾರೆ. ನಿಲ್ಲಿಸ್ಕೊಂಡು ಪರಮಾತ್ಮನ ಸ್ವರೂಪವನ್ನ, ಅವನ ಗುಣಗಳನ್ನ ಅಲಾಂಗ್ ವಿತ್ ಹಿಸ್ ಕ್ವಾಲಿಟೀಸ್ ಅವನ್ನ ರಿಮೆಂಬರ್ ಮಾಡ್ಕೋತಾರೆ. ದಟ್ ಇಸ್ ಹೌ. ಹೀಗೆ ಅದರ ಆಮೇಲೆ ಆ ತರ ಮಾಡ್ತಾರೆ ಕೆಲವರು. ಇನ್ನು ಕೆಲವರು ಆ ಓಂಕಾರ ಓಂಕಾರವನ್ನ ಆ, ಏನು ಉಚ್ಚಾರ ಮಾಡ್ತಾ, ಆ ಏನು ಬ್ರಹ್ಮಚರ್ಯವನ್ನ ಫಾಲೋ ಮಾಡ್ತಾ, ಹಾಗೆ ಹಾಗೇನೂ ಒಬ್ರು ಕೆಲವರು ಮಾಡ್ತಾರೆ. ಇನ್ನು ಕೆಲವರು ತಮ್ಮ ಎಲ್ಲ ಸೆನ್ಸಸ್ನ ಸ್ಟಾಪ್ ಮಾಡಿ, ಅಂದ್ರೆ ಅದಕ್ಕೇನು ಊಟ ಕೊಡದೆ, ಅಂದ್ರೆ ತಮ್ಮ ತಮ್ಮ ಇಂದ್ರಿಯಗಳಿಗೆ ಯಾವುದೇ ಒಂದು ಎಂಗೇಜ್ಮೆಂಟ್, ಏನೇ ಒಂದು ಯಾವ್ದ್ರಲ್ಲಿ ತಮ್ಮ ಇಂದ್ರಿಯಗಳನ್ನ ತೊಡಗಿಸ್ಕೊಳ್ದೆ, ತಮ್ಮ ಮನಸ್ಸು ಹೃದಯವನ್ನ ಒಂದು ಜಾಗದಲ್ಲಿ ನಿಲ್ಲಿಸಿ ಪರಮಾತ್ಮನ ನೆನೆಸ್ಕೊಳ್ತಾ ಇರ್ತಾರೆ ಅಲ್ವಾ. ನಾವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ವಿ ಯೋಗಿಗಳು ಹಿಂಗೆಲ್ಲ ಮಾಡ್ತಾರೆ ಅಂತ. ಹೀಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ಡಿಫ್ರೆಂಟ್ ವೇಸ್ ಅಲ್ಲಿ ತಮ್ಮ ಎಲ್ಲದನ್ನ ಬೇಸಿಕಲಿ ಎಲ್ಲಾ ತರದ ವಿಷಯಗಳನ್ನ ತೆಗೆದು ಕಾನ್ಸಂಟ್ರೇಷನ್ ಒಂದ್ ಕಡೆಗೆ ತರೋದಕ್ಕೆ ಬೇರೆ ಬೇರೆ ವಿಧಗಳನ್ನ ಮಾಡ್ತಾರೆ. ವಿಧವನ್ನ ಮಾಡಿ ಆಮೇಲೆ ಪರಮಾತ್ಮನನ್ನ ನೆನಪಿಸ್ಕೊಳ್ತಾರೆ, ಹಾಗೆ ಬಿಟ್ಟು ಹೋಗ್ತಾರೆ ಅಲ್ವಾ. ಆಮೇಲೆ ಕೃಷ್ಣ ಹೇಳ್ತಾರೆ, ಲಾಸ್ಟ್ ಅಲ್ಲಿ ಕೃಷ್ಣ ಹೇಳ್ತಾರೆ, ಯಾರು ನನ್ನನ್ನ ಸದಾಕಾಲ ಜ್ಞಾಪಿಸ್ಕೊಳ್ತಾ ಇರ್ತಾರೋ, ರಿಮೆಂಬರ್ ಮಾಡ್ಕೊಳ್ತಾರೋ ಅಂಥವ್ರಿಗೆ ನನ್ನನ್ನ ಪಡೆಯೋದು ತುಂಬಾ ಈಸಿ ಅರ್ಜುನ, ತುಂಬಾ ಈಸಿ. ಯಾಕೆಂದ್ರೆ ಅವರು ಸದಾಕಾಲ ನನ್ನ ಒಂದು ಭಕ್ತಿ ಸೇವೆಯಲ್ಲೇ ತೊಡಗ್ತಾ ಇರ್ತಾರೆ. ಅಂತ ಪರಮಾತ್ಮ, ಅಂತ ಮಹಾತ್ಮರು ಒಂದು ಸಾರಿ ಈ ದುಃಖಾಲಯ ಅಶಾಶ್ವತವನ್ನ ಬಿಟ್ಟು ನನ್ನ ಲೋಕಕ್ಕೆ ಬಂದ್ರೆ ವಾಪಸ್ಸು ಇಲ್ಲಿಗೆ ಬರುವುದಿಲ್ಲ ಅವರು. ಆಮೇಲೆ ಅರ್ಜುನ ಈ ಭೌತಿಕ ಲೋಕದಲ್ಲಿ ತುಂಬಾ ಹೈಯೆಸ್ಟ್ ಪ್ಲಾನೆಟ್ ಅಂದ್ರೆ ಬ್ರಹ್ಮಲೋಕ, ಹೈಯೆಸ್ಟ್ ಪ್ಲಾನೆಟ್ ಇಂದ ಪಾತಾಳ ಲೋಕ, ಓಕೆ, ಅಲ್ಲಿ ತನಕ ಯಾವುದೇ ನೀನು ಲೋಕದಲ್ಲಿ ಹುಟ್ಟಿದ್ರು ನಿನಗೆ ಮತ್ತೆ ಮತ್ತೆ ಹುಟ್ಟು ಸಾವು ಅನ್ನೋದಿರುತ್ತೆ. ಆದ್ರೆ ಆ ಒಂದು ಅಧ್ಯಾತ್ಮ ಲೋಕಕ್ಕೆ ಬಂದ್ರೆ ಅಲ್ಲಿಂದ ಮತ್ತೆ ನಿನ್ಗೆ ಹುಟ್ಟು ಅನ್ನೋದು ಇರೋದಿಲ್ಲ. ಆಮೇಲೆ ಇಲ್ಲಿ ಬ್ರಹ್ಮನ ಒಂದು ಕ್ರಿಯೇಷನ್ ಬಗ್ಗೆ, ಬ್ರಹ್ಮಲೋಕದ ಬಗ್ಗೆ ಹೇಳ್ತಾರಲ್ವಾ, ಸೊ ಬ್ರಹ್ಮನ ಬಗ್ಗೆ ಒಂದು ಆ ಕ್ರಿಯೇಷನ್ ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತಾರೆ. ನನಗೆ ಈ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಇದು ತಿಳ್ಕೊಂಡ್ಮೇಲೆ ಈ ತರ ಅಂತ. ಯಾಕೆ ಅಂದ್ರೆ ನಾನು ಚಿಕ್ಕವಳಿರುವಾಗ ಎಲ್ಲರೂ ಹೇಳಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ಕೊಟ್ಟರು ನಮ್ಮಮ್ಮ ತಂದೆ ತಾಯಿ, ಅವ್ರಿಗೂ ಸ್ವಲ್ಪನೇ ಗೊತ್ತಿತ್ತು. ಸೊ ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಮೇಂಟೈನ್ ಮಾಡ್ತಾರೆ, ಅಂದ್ರೆ ಜಗತ್ತನ್ನ ಮೇಂಟೈನ್ ಮಾಡ್ತಾರೆ. ಆಮೇಲೆ ಇದನ್ನ ನಾಶ ಮಾಡೋದು ಶಿವ, ತಾಂಡವ ನೃತ್ಯ ಮಾಡಿ ನಾಶ ಮಾಡೋದು, ಈ ಮೂರು ದಿನ ಕೆಲಸ ಅಂತ ಹೇಳಿ. ನನಗೆ ಅವಾಗ ಡೌಟ್ ಬರೋದು, ಬ್ರಹ್ಮ ಒಂದ್ಸರಿ ಸೃಷ್ಟಿ ಮಾಡ್ತಾರೆ, ಒಂದ್ಸರಿ ಸೃಷ್ಟಿ ಮಾಡಿದ್ಮೇಲೆ ಮತ್ತೇನ್ ಮಾಡ್ತಾರೆ ಅವರು ಅನ್ನೋದು ಡೌಟ್ ಬರೋದು. ಏನ್ ಮಾಡ್ತಾರೆ, ಮೇಂಟೈನ್ ಅಂದ್ರೆ ಓಕೆ, ಅವಾಗ ಹುಟ್ಟಿಸ್ಬೇಕು, ಇದು ಮಾಡ್ಬೇಕು, ಅದ್ ಮಾಡಿ ಏನೋ ಒಂದು ಕೆಲಸ ಇರುತ್ತೆ. ಫಸ್ಟ್ ಶಿವನ ಬಗ್ಗೆ ಆಮೇಲೆ ಬರೋಣ, ಬ್ರಹ್ಮ ಏನ್ ಮಾಡ್ತಾರೆ ಅನ್ನೋದು ಕ್ವಶನ್ ಬರೋದು ನನಗೆ. ಆದ್ರೆ ಈ ಶ್ಲೋಕದಿಂದ, ಈ ಒಂದು ಇದರಿಂದ ನಂಗೆ ಅರ್ಥ ಆಯ್ತು ಏನಂತ ಹೇಳಿದ್ರೆ, ಬ್ರಹ್ಮ ನಮ್ಮ ನಮ್ಮ ಹ್ಯೂಮನ್ ಇಯರ್ಸ್, ನಮ್ಮ ಒಂದು ಇಷ್ಟು ಇಯರ್ಸ್ ಸೇರಿ ಒಂದು ಯುಗ ಆಗತ್ತೆ, ಯುಗಗಳು ಸೇರಿದ್ರೆ ಕಲ್ಪಗಳಾಗತ್ತೆ, ಕಲ್ಪಗಳಾಗಿದೆ. ಇದೆಲ್ಲ ಈ ತರ ಒಂದು ದೊಡ್ಡ ಕ್ಯಾಲ್ಕುಲೇಷನ್ ಇದೆ. ಬೇಸಿಕಲಿ ಏನು ಅಂದ್ರೆ ಬ್ರಹ್ಮನ
ಒಂದು ದಿನ ಬ್ರಹ್ಮ ಫಸ್ಟ್ ಎದ್ದಿದ ತಕ್ಷಣ ಒಂದು ಸೃಷ್ಟಿಯನ್ನ ಮಾಡ್ತಾರೆ. ಅವರ ಡೇ ಟೈಮಲ್ಲಿ ಸೃಷ್ಟಿ ಮಾಡ್ತಾರಾ? ಆ ಸೃಷ್ಟಿ ಅವ್ರ ಡೇ ಟೈಮಲ್ಲಿ ಇರುತ್ತೆ. ಅವರ ನೈಟ್ ಟೈಮಲ್ಲಿ, ಬ್ರಹ್ಮನ ನೈಟ್ ಟೈಮಲ್ಲಿ ಸೃಷ್ಟಿ ಎಲ್ಲ ಸಂಹಾರ ಆಗಿರುತ್ತೆ, ಅಲ್ಲಿ ಡಿಸಲ್ಯೂಟ್ ಆಗಿರುತ್ತೆ. ಮತ್ತೆ ಬೆಳಗ್ಗೆ ಬ್ರಹ್ಮ ಇದ್ದಾಗ ಮತ್ತೆ ಬ್ರಹ್ಮ ಸೃಷ್ಟಿ ಮಾಡ್ತಾ ಇರುತ್ತೆ. ಅಂದ್ರೆ ಬ್ರಹ್ಮನ ಡೇ ಈಕ್ವಲ್ಸ್ ಟು ಮೆನಿ ಕಲ್ಪಾಸ್. ಆ ಕಲ್ಪದೊಳಗೆ ಯುಗಗಳ ಒಳಗೆ ನಾವು, ವರ್ಷಗಳಲ್ಲಿ ನಾವಿರ್ತೀವಿ. ಹ್ಮ್ ಓ, ಅಂದ್ರೆ ಓಕೆ, ದಿನ ಬೆಳಗ್ಗೆ ಎದ್ದು ಬ್ರಹ್ಮನಿಗೆ ಸೃಷ್ಟಿ ಮಾಡೋ ಕೆಲಸ ಇರತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ನನಗೆ. ಅಂದ್ರೆ ನಾವು ಏನ್ ಅನ್ಕೊಂಡಿದ್ವಿ, ನಮ್ಮ ಒಂದು ಜಗತ್ತು ಅವ್ರಿಗೆ, ನಮ್ಮ ಒಂದು ಟೈಮ್ ಕ್ಯಾಲ್ಕುಲೇಷನ್, ಅವರ ಒಂದು ಟೈಮ್ ಕ್ಯಾಲ್ಕುಲೇಷನ್ ಸೇಮ್ ಅನ್ಕೊಂಡ್ವಿ. ಆ ಥರ ಇಲ್ಲ. ಅದೇನೆ ಇನ್ನೊಂದು ವಿಷಯ, ಆಮೇಲೆ ಜ ಜನರಲಿ ಜನರಿಗೆ ಗೊತ್ತಿಲ್ಲದಿರೋ ವಿಷಯ, ಜನರಲಿ ಒಬ್ರು ತೀರ್ಕೊಂಡ ಮೇಲೆ ನಾವು ಏನ್ ಮಾಡ್ತೀವಿ, 1 ವರ್ಷದವರೆಗೂ ಇದು ಮಾಡ್ತೀವಿ, ಪ್ರತಿ ತಿಂಗಳು ಕೊಡ್ತೀವಿ. ಆಮೇಲೆ ಪ್ರತಿ 1 ವರ್ಷಕ್ಕೆ ನಾವು ಅವರಿಗೆ ಶ್ರಾದ್ದ ಅಂತ ಮಾಡ್ತೀವಿ. ಅದು ಹೆಂಗೆ? ಪ್ರತಿ 1 ವರ್ಷದಲ್ಲಿ ಒಂದು ಶ್ರಾದ್ದ ಅಂದ್ರೆ ಏನು? ಬೇಸಿಕಲಿ ಅವರಿಗೆ ಪಿಂಡ ಕೊಡ್ತೀವಿ ಅಲ್ವಾ, ಊಟ. ಬೇಸಿಕಲಿ ಅದು ಬಂದು ಊಟ, ಪ್ರಸಾದ ಕೊಡೋದು ಅವರಿಗೆ, ಪಿತೃಗಳಿಗೆ. 1 ವರ್ಷಕ್ಕೆ 1 ಸಾರಿ ಮಾತ್ರ ಕೊಟ್ರೆ ಸಾಕ? ನಾವೆಲ್ಲ ಪ್ರತಿದಿನ ತಿಂತೀವಲ್ವಾ. ಅದು ಏನು ಅಂದ್ರೆ, ನಮ್ಮ ಲೋಕಕ್ಕೂ ನಮ್ಮ ಭೂಲೋಕಕ್ಕೂ ಪಿತೃಲೋಕದಲ್ಲಿ ಅವರು ಇರೋರ್ಗೂ ಏನು ಟೈಮ್ ಕ್ಯಾಲ್ಕುಲೇಷನ್ ಏನು ರಿಲೇಶನ್ಶಿಪ್ ಅಂದ್ರೆ, ನಮ್ಮ 1 ವರ್ಷ ಅವರಿಗೆ 1 ದಿನ. ಹ್ಮ್ ಆಯ್ತಾ? ನಮ್ಮ 1 ವರ್ಷ ಅವರಿಗೆ 1 ದಿನ. ಅದಕ್ಕೋಸ್ಕರ 1 ದಿವಸದಲ್ಲಿ 1 ಸಾರಿ ಅವ್ರಿಗೆ ಊಟವನ್ನ ಕೊಡ್ತೀವಿ, ಪಿತೃಗಳಿಗೆ. ಅದೇ ಥರ ನಾವು ನಾವೆಲ್ಲರೂ ಜನರಲಿ ಪೂಜೆ ಎಲ್ಲ ಆಲ್ ದ ಟೈಮ್ ಮಾಡ್ತೀವಿ. ಬಟ್ ಧನುರ್ಮಾಸ ಅಂತ ಒಂದು ಸ್ಪೆಷಲ್ ಆಗಿ ಆ ಟೈಮಲ್ಲಿ ಮಾಡಬೇಕು, ಅವಾಗ ಇನ್ನೂ ಬೆನಿಫಿಟ್ ಜಾಸ್ತಿ ಬರುತ್ತೆ ಅಂತ ಹೇಳ್ತೀವಿ. ಯಾಕೆ ಅಂದರೆ, ಆ ಟೈಮಲ್ಲಿ ದೇವತೆಗಳೆಲ್ಲ ಕೂಡ ಪೂಜೆ ಮಾಡೋ ಟೈಮು ಅಂತ ಹೇಳ್ತಾರೆ. ಏನು ಅದರ ಅರ್ಥ ಅಂದ್ರೆ, ಸ್ವರ್ಗಲೋಕಕ್ಕೂ ನಮಗೂ ಇರೋ ಕನೆಕ್ಷನ್ ಏನಂದ್ರೆ, ಆ ಅವ್ರಿಗೆ ಆ ಟೈಮ್ ಪೀರಿಯಡ್ ಇರುತ್ತೆ. ನಮ್ಗೆ ಹೇಗೆ ಎದ್ದಿದ ತಕ್ಷಣ ಒಂದು ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಮಾಡೋ ಟೈಮು ಅಂತ ಇರುತ್ತಲ್ವಾ, ಆ ಥರ ಟೈಮು ಸ್ವರ್ಗಲೋಕದಲ್ಲಿರೋ ಆ ಥರ ಟೈಮು ನಮಗೆ ಇಲ್ಲಿ ಧನುರ್ಮಾಸ. 1 ಮಂತ್ ನಮಗೆ. ಅವ್ರಿಗೆ ಏನು ಅರ್ಧ ಗಂಟೆ 1 ಗಂಟೆ ಟೈಮ್ ಅವ್ರಿಗೆ ಆ ಪೂಜೆ ಮಾಡೋ ಟೈಮ್ ಇದೆಯೋ, ಅದು ನಮಗೆ ಇಲ್ಲಿ 1 ಮಂತ್. ಸೊ ದೇವತೆಗಳು ಪೂಜೆ ಮಾಡೋ ಟೈಮಲ್ಲಿ ನಾವು ಪೂಜೆ ಮಾಡಿದ್ರೆ ಇನ್ನೂ ನಮಗೆ, ಅಂದ್ರೆ ಆ ಲೆವೆಲ್ಗೆ ನಮ್ಗೆ ಸ್ವರ್ಗ ಸಿಗತ್ತೆ ಅಥವಾ ನಮಗೆ ಪುಣ್ಯ ಸಿಗತ್ತೆ ಅನ್ನೋದು ಒಂದು. ಸೊ ದಿಸ್ ಇಸ್ ಹೌ ದ ಕ್ಯಾಲ್ಕುಲೇಷನ್ ವರ್ಕ್ಸ್. ಹ್ಮ್ ಓಕೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ವಿಷಯನೂ ನಾನು ಭಗವದ್ಗೀತೆಯನ್ನು ತಿಳ್ಕೊಂಡೆ. ಆಮೇಲೆ ಕೃಷ್ಣ ಹೇಳ್ತಾರೆ, ಮತ್ತೆ ಮತ್ತೆ ರಾತ್ರಿ ಬಂದಾಗ ಎಲ್ಲ ಇದಾಗಿರುತ್ತೆ, ನಾಶ ಆಗಿರುತ್ತೆ. ಮತ್ತೆ ದಿನ ಬಂದಾಗ ಮತ್ತೆ ಎಲ್ಲ ಜೀವಿಗಳು ಆಕ್ಟಿವ್ ಆಗ್ತಾರೆ ಅಂದ್ರೆ, ಒಂದೊಂದು ಜೀವಿಗೂ ಏನೇನು ಶರೀರ ಸಿಗಬೇಕೋ ಅದನ್ನ ಬ್ರಹ್ಮ ಕೊಡ್ತಾ ಇರ್ತಾರೆ. ಇದು ಪ್ರತಿ ಸಾರಿ ಹುಟ್ಟು ಸಾವು ಸೃಷ್ಟಿ ಮತ್ತೆ ಇದು ಆಗ್ತಾನೆ ಇರುತ್ತೆ. ಆದ್ರೆ ಅರ್ಜುನ, ಇನ್ನೊಂದು ನೇಚರ್ ಇದೆ. ನನ್ನ ಆಧ್ಯಾತ್ಮ, ಇದು ಭೌತಿಕ ಅಲ್ಲ, ಆಧ್ಯಾತ್ಮ ಸೃಷ್ಟಿ ಅಂತಿದೆ. ಅಲ್ಲಿ ಇಟ್ ಇಸ್ ಅದು ಮತ್ತೆ ಅದ್ರ ಸೃಷ್ಟಿ ನಾಶ ಈ ಥರ ಏನೂ ಇರೋದಿಲ್ಲ. ಆಯ್ತಾ? ಅಲ್ಲಿ ಹೋದವರು ವಾಪಸ್ ಇಲ್ಲಿಗೆ ಬರೋದಿಲ್ಲ. ಅದಕ್ಕೆ ಅರ್ಜುನ, ನೀನು ಭಕ್ತಿ ಸೇವೆ ಮಾಡಿ ಆ ಅಧ್ಯಾತ್ಮ ಲೋಕಕ್ಕೆ ಹೋಗೋದಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಓಕೆ. ಸೊ ದಿಸ್ ಇಸ್ ಹೌ ಯು ಅಟೈನ್ ದ ಸುಪ್ರೀಂ. ಅಧ್ಯಾತ್ಮ ಲೋಕವನ್ನು ಹೇಗೆ ಸೇರೋದು ಅನ್ನೋದನ್ನ ಡೀಟೇಲ್ ಆಗಿ ಕೃಷ್ಣ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದರಲ್ಲಿ ಇಂಪಾರ್ಟೆಂಟ್ ಶ್ಲೋಕ ನಂಬರ್ 15, ಅದನ್ನ ರಿಸೈಟ್ ಮಾಡೋಣ. ಆದ್ರೆ ಅರ್ಥ ಏನು ಅಂದ್ರೆ, ಕೃಷ್ಣ ಹೇಳ್ತಾರೆ, ಇಂಥ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ, ಇಂಥ ಯೋಗಿಗಳು ಅಂದ್ರೆ ಭಕ್ತಿ ಸೇವೆ ಮಾಡೋ ಯೋಗಿಗಳು, ಅವರು ಈ ದುಃಖಾಲಯವಾದ ಅಶಾಶ್ವತವಾದ ಈ ಲೋಕವನ್ನು ಬಿಟ್ಟು ನನ್ನನ್ನು ಸೇರ್ತಾರೆ. ಯಾಕೆ ಅಂದ್ರೆ, ಅವರು ಪರ್ಫೆಕ್ಷನ್ ಸ್ಟೇಜ್ನ, ಅಂದ್ರೆ ಅವರು ಆ ಸ್ಟೇಜ್ನ, ಆ ಕಾನ್ಶಿಯಸ್ನೆಸ್ನ, ಆ ಒಂದು ಲೆವೆಲ್ ಆಫ್ ಥಿಂಕಿಂಗ್ನ ಪಡೆದಿರ್ತಾರೆ ಅಂತ ಹೇಳಿ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ. ಓಕೆ. ಮಾಂ ಉಪೇತ್ಯ ಮಾಂ ಉಪೇತ್ಯ ಪುನರ್ಜನ್ಮ ಪುನರ್ಜನ್ಮ ದುಃಖಾಲಯಂ ದುಃಖಾಲಯಂ ಅಶಾಶ್ವತಂ
ಅಶಾಶ್ವತಂ ನಾಪ್ನುವಂತಿ ನಾಪ್ನುವಂತಿ ಮಹಾತ್ಮಾನಃ ಮಹಾತ್ಮಾನಃ ಸಂಸಿದ್ಧಿಂ ಸಂಸಿದ್ಧಿಂ ಪರಮಂ ಗತಃ ಪರಮಂ ಗತಃ ಮಾಂ ಉಪೇತ್ಯ ಪುನರ್ಜನ್ಮ ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಃ. ಸಂಸಿದ್ಧಿಂ ಪರಮಂ ಗತಃ. ಆಯ್ತಾ? ಹೀಗೆ ಪರಮಾತ್ಮನನ್ನು ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅಟೈನಿಂಗ್ ದ ಸುಪ್ರೀಂ. ಆಯ್ತಾ? ನೆಕ್ಸ್ಟ್ ಶ್ಲೋಕದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಅಕ್ರೋನಿಮ್ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಹರೇ ಯು ಕೃಷ್ಣ. ಹರೇ ಕೃಷ್ಣ.